ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂದ್ರೆ 60 ದಿನಗಳ ಫ್ರೀ ಕೋಚಿಂಗ್ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ 60 ದಿನಗಳ ಫ್ರೀ ಕೋಚಿಂಗ್ಗೆ ಕಾಲ್ಫಾರ್ಮ್ ಆಗಿದೆ. ಅಂದ್ರೆ ಇದರಲ್ಲಿ ಯಾವುದೇ ರೀತಿಯಾದ ಎಕ್ಸಾಮ್ ಇರಲ್ಲ, ನಿಮ್ಮ ಡೈರೆಕ್ಟ್ಗೆ ಫಿಸಿಕಲ್ ಪಾಸ್ ಆದರೆ ಸಾಕು, ಮತ್ತೆ ನಿಮ್ಮ ಮಾರ್ಕ್ಸ್ ಲಿಸ್ಟ್ ಮೇಲೆ ನಿಮಗೆ ಇದಿರುತ್ತೆ. ಬಟ್ ಇದು ಏನಪ್ಪ ಅಂದ್ರೆ ಎಲ್ರಿಗೂ ಇಲ್ಲ ಇದು. ಸೊ ಓನ್ಲಿ SC ಕಾಸ್ಟ್ನವರಿಗೆ ಮಾತ್ರ ಇರ್ತಕ್ಕಂಥದ್ದು. ನಮ್ಮ ರಾಜ್ಯದ 4 ಕಂದಾಯ ವಿಭಾಗಗಳಾದ ಬೆಂಗಳೂರು ವಿಭಾಗ ಮತ್ತು ಬೆಂಗಳೂರು, ಮೈಸೂರು, ಕಲಬುರ್ಗಿ ಮತ್ತು ಬೆಳಗಾವಿ. ಬೆಳಗಾವಿ ಈ 4 ವಿಭಾಗಗಳಲ್ಲಿ ಇದನ್ನು ಕಂಡಕ್ಟ್ ಮಾಡಲಾಗುತ್ತೆ. ಅಂದರೆ ಇದರಲ್ಲಿ ಏನಪ್ಪ ಅಂದ್ರೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಿಮಗೆ ವಸತಿ ಕೂಡ ಇದರಲ್ಲಿ ನೀಡಲಾಗುತ್ತೆ. ಸೊ 60 ದಿನಗಳದ್ದು ಇದು. ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ಬನ್ನಿ. ಸೊ ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇದ್ರು ಕೊನೆಯವರೆಗೂ ನೋಡಿ. ಮತ್ತು ಏನಪ್ಪ ಅಂತಂದರೆ ಅರ್ಜಿ ಹಾಕೋದಕ್ಕೆ ಅರ್ಜಿ ಹಾಕಿಬಿಡ್ರಿ ಎಲ್ಲರೂ. ಏನಪ್ಪ ಅಂತಂದರೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿರಿ. 2024-25ನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಂದರೆ SC ಸ್ಕೆಡ್ಯೂಲ್ಡ್ ಕಾಸ್ಟ್ನವರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಪೂರ್ವ ನೇಮಕಾತಿ ತರಬೇತಿ ನೀಡತಕ್ಕಂಥ ಸಂಬಂಧ ಕರ್ನಾಟಕ ರಾಜ್ಯದ 4 ಕಂದಾಯ ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ 60 ದಿನಗಳ ವಸತಿಯುತ ತರಬೇತಿ ನೀಡುವಂಥ ಬಗ್ಗೆ ಕೊಟ್ಟಿದ್ದಾರೆ. ಸೊ 4 ಕಡೆ ಇರುತ್ತೆ. ಸೊ ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಅದು ಯಾವುದರಿಂದ ಅಂತಂದರೆ 2024-25ನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆಯ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ವಸತಿಯುತ ಅಂದರೆ ನಿಮಗೆ ಹಾಸ್ಟೆಲ್ ಸವಲತ್ತನ್ನು ಕೊಟ್ಟವರು ಟ್ರೈನಿಂಗನ್ನು ಕೊಡ್ತಾರೆ. ಸೊ ಅದರ ಬಗ್ಗೆ ನೋಡೋದಾದರೆ ಇಷ್ಟಂತೂ ಗೊತ್ತದೆ. ನೀವು ಯಾರ್ಯಾರು ಎಲಿಜಿಬಲ್ ಇದ್ದರೂ ಎಲ್ಲರೂ ಅಪ್ಲಿಕೇಶನ್ ಹಾಕಿರಿ. ಏನಿರಬೇಕು ನಿಮಗೆ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್. ಸೊ ಒಂದು ನಿಮಿಷ ರೀ, ಜೂಮ್ ಇನ್ ಮಾಡ್ತೀನಿ. ಸೊ ಪೊಲೀಸ್ ಕಾನ್ಸ್ಟೇಬಲ್ ತರಬೇತಿ ಕನಿಷ್ಠ ವಯಸ್ಸು 18 ಆಗಿರಬೇಕು ನಿಮಗೆ, ಮತ್ತು ಗರಿಷ್ಠ 26ವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ವಿದ್ಯಾರ್ಥಿ ಏನಪ್ಪ ಅಂದರೆ ಯಾವುದೇ ಒಂದು ಅಂಗೀಕೃತ ಪದವಿ ಪೂರ್ವ ಕಾಲೇಜಿನಲ್ಲಿ ನೀವು PUCಯನ್ನು ಮುಗಿಸಿರಬೇಕು, PUCಯನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆ ಏನಾಗಿರ್ಬೇಕಂತಂದ್ರೆ ಕರ್ನಾಟಕದ ನಿವಾಸಿಯಾಗಿರಬೇಕು. ಮತ್ತು ಎಲಿಜಿಬಿಲಿಟಿ ಅಂದರೆ ಕೊನೆಯ ದಿನಾಂಕ ಇದೆಯಲ್ಲ ಜನವರಿ 17 ಅಂತ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ. ಸೊ ಅಲ್ಲಿವರೆಗೆ ನೀವು ನಿಮ್ಮ ಏಜನ್ನು ಕನ್ಸಿಡರ್ ಮಾಡಿಕೊಂಡು ಹಾಕ್ಬೋದು ಅಪ್ಲಿಕೇಶನ್ನ. ಎತ್ತರ ಎಷ್ಟಿರಬೇಕು, ಹೈಟ್ ಎಷ್ಟಿರಬೇಕು, 168 ಸೆಂಟಿಮೀಟರ್ ಆ್ಯಸ್ ಯೂಸ್ವಲ್. PC ಎಷ್ಟು ಬೇಕಾಗಿರ್ತೈತೆ 168 ಸೆಂಟಿಮೀಟರ್ ಮೆನ್ಸ್ಗೆ, 157 ವುಮೆನ್ಸ್ಗೆ. ತೂಕ ಎಷ್ಟಿರಬೇಕು, 50 kg ಇರಬೇಕು. ಪುರುಷರು 45 kg, ಮಹಿಳೆಯರು ಇರಬೇಕು. ಎದೆ ಅಥವಾ ಚೆಸ್ಟ್ ಅಂತ ಕರಿತೀವಿ, ಚೆಸ್ಟ್ 86 ಸೆಂಟಿಮೀಟರ್ ಮಿನಿಮಮ್ ಇರಬೇಕು. ಆ ಟೈಪ್ ಏನು ಫಿಸಿಕಲ್ ನಡೆಯಲ್ಲ, ರನ್ನಿಂಗ್ ಎಲ್ಲ. ಸೊ ನೀವು ಒಂದು ಫಿಸಿಕಲ್ ಇದು ಸ್ಟ್ಯಾಂಡರ್ಡ್ಸ್ ಅಂದ್ರೆ ಒಂದು ಹೈಟ್ ಮತ್ತು ವೇಟ್ ಇದ್ದರೆ ಸಾಕು, ನಿಮಗೆ ಅಲ್ಲಿ ತೆಗೆದುಕೊಳ್ತಾರೆ. ಅಂದರೆ ನಿಮ್ಮ ಮಾರ್ಕ್ಸ್ ಮೇಲೆ ಆಧಾರದ ಮೇಲೆ ಯಾವುದೇ ರೀತಿಯಾದ ಎಕ್ಸಾಮ್ ಇರಲ್ಲ. ಆಲ್ರೆಡಿ ಹೇಳಿದ್ದೆ ನಾನು. ಆಯ್ಕೆ ವಿಧಾನ ಏನಪ್ಪ ಅಂದರೆ ದ್ವಿತೀಯ PUCಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ದೈಹಿಕ ಅರ್ಹತೆಯ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ. ಸೊ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನಿಮಗೆ ಯಾರಿಗೆ ಒಂದು ಸ್ವಲ್ಪ ಅಂದರೆ ಓದೋದಕ್ಕೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೋ ಸೊ ಅವರು ಇದನ್ನು ಅಟೆಂಡ್ ಮಾಡ್ಬೋದು. 2 ತಿಂಗಳು ಕೋರ್ಸ್ ಇದು. ಲಾಸ್ಟ್ ಡೇಟ್ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇಲ್ಲಿ ವೆಬ್ಸೈಟ್ ಇದೆ ನೋಡಿ. ಈ ವೆಬ್ಸೈಟ್ನ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಜನವರಿ 17, 2025ವರೆಗೆ ನೀವು ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಇನ್ನೂ ಒಂದು ನೋಟ್ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಅವರು ಇದ್ರ ಬಗ್ಗೆ ರೆಗ್ಯುಲೇಷನ್ನ ಬಗ್ಗೆ ಏನಾದರೂ ಚೇಂಜಸ್ ಕೂಡ ಮಾಡಬಹುದು. ಸೊ ಅದೇ ಅಂತಿಮವಾಗಿರುತ್ತೆ. ನೀವು ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕಿದ ಮೇಲೆ ಸೊ ಅದ್ರ ಒಂದು ಸ್ವಲ್ಪ ಅಪ್ಡೇಟ್ ಏನಾದರೂ ಬಂದರೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕಿ. ಯಾರು SC ಕಾಸ್ಟ್ನವ್ರು ಇದ್ದರೂ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು 60 ದಿನಗಳದ್ದು. ಸೊ ಅಪ್ಲಿಕೇಶನನ್ನು ಹಾಕೋದನ್ನು ಮರಿಬೇಡಿ. ಸೊ ಮತ್ತೇನಪ್ಪ ಅಂದರೆ ಕೊನೆವರೆಗೂ ನೋಡೋದಕ್ಕೆ ಎಲ್ಲರೂ ಧನ್ಯವಾದಗಳು. ಇದರ ಅಪ್ಡೇಟ್ಸ್ ಏನಾದರೂ ನಾನು ತೆಗೆದುಕೊಂಡು ಬರ್ತಾ ಇರ್ತೀನಿ. ಮತ್ತೇನಪ್ಪ ಅಂದರೆ ಇದ್ರ ಬೇರೆ ಏನೋ ಡೌಟ್ಸ್ ಇದ್ದರೂ ನಮ್ಮ ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ನಮ್ಮ ಚಾನಲ್ನ ಲಿಂಕ್ ಇದಾವೆ, ಅಲ್ಲಿ ಹೋಗಿ ಟೆಲಿಗ್ರಾಮ್ ಒಳಗಡೆ ಹೋದರೆ ನನ್ನ ಅಕೌಂಟ್ನ ಡೈರೆಕ್ಟ್ ಇದು ಸಿಗುತ್ತೆ ನಿಮಗೆ. ಅಲ್ಲಿ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್.